ಸಿಲಿಕಾನ್ ಸಿಟಿಯಲ್ಲಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆನ್ನಿಪೇಟೆಯಲ್ಲಿ ಅಲ್ಲಿರುವಂಥ ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ಇದೆ. ಸೊ ಅಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಜನರು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಬಿನ್ನಿಪೇಟೆಯ ಒಂದು ಭಾಗದಲ್ಲಿರುವಂತಹ ಜನರು ಸರಿಸುಮಾರು 80ಕ್ಕೂ ಹೆಚ್ಚು ಜನರು ಮನೆಗಳಿಂದ ಹೊರಗೆ ಬರೋಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಪರಿಸ್ಥಿತಿ ನಿರ್ಮಾಣ ಯಾಕೆ ಎನ್ನುವಂಥದ್ದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ವೆಸ್ಟ್ ಗೇಟ್ ಏನು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಖಾಸಗಿ ಕಂಪನಿ ಏನು ಒಂದು ಅಪಾರ್ಟ್ಮೆಂಟ್ ಕೆಲಸ ನಡೀತಾ ಇದೆಯೋ ಈ ಒಂದು ಕಾಮಗಾರಿ ಕಾರಣದಿಂದಾಗಿ ತಡೆಗೋಡೆಯನ್ನು ಮಾಡಿರ್ತಾರೆ. ತಡೆಗೋಡೆ ಸಂಪೂರ್ಣವಾಗಿ ಇಲ್ಲಿ ಬಿದ್ದಂಥ ಮಳೆಯಿಂದಾಗಿ ತಡೆಗೋಡೆ ಬಿದ್ದಿರುವಂಥದ್ದು. ಈ ತಡೆಗೋಡೆ ಬಿದ್ದಂಥ ಪರಿಣಾಮದಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಇಲ್ಲಿರುವಂಥ ನಿವಾಸಿಗಳ ಸಂಪೂರ್ಣವಾಗಿ ದಾರಿ ಕೂಡ ಈ ಕೊಳಚೆ ನೀರು ತುಂಬಿ ಮನೆಗಳಿಗೆ ನುಗ್ಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ನೋಡ್ತಾ ಹೋಗ್ಬೋದು, ಆ ಗೇಟ್ನ ನಿವಾಸಿ ಕೂಡ ಅಲ್ಲಿಂದ ಹೊರಗೆ ಬರೋಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತುಂಬ ಚರಂಡಿಯಲ್ಲಿ ಸಾಗುವಂಥ ನೀರು, ರಾಜಕಾಲುವೆಯಲ್ಲಿ ಸಾಗುವಂಥ ನೀರೆಲ್ಲವೂ ಕೂಡ ಇಲ್ಲಿ ಮಳೆಯ ನೀರಿನ ಜೊತೆಗೆ ಮಿಕ್ಸ್ ಆಗಿ ಇಲ್ಲಿ ಕೊಳಚೆ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ದ್ವಿಚಕ್ರ ವಾಹನಗಳಾಗ್ಬೋದು, ಸೇರಿದಂತೆ ಈ ಹಿಂಬದಿ ಇರುವಂಥ ಜಾಗದಲ್ಲೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಕಳೆದ ರಾತ್ರಿಯಿಂದ ಇಲ್ಲಿವರೆಗೂ ಕೂಡ ನಿವಾಸಿಗಳಿಗೆ ಏನೂ ಮೂಲಭೂತ ಸೌಕರ್ಯ ಕಲ್ಪಿಸಲಿಕ್ಕೆ ಸಾಧ್ಯವಾಗಿಲ್ಲ. ಕುಡಿಯೋಕ್ಕೆ ನೀರಾಗ್ಬೋದು, ಟೀ ಕಾಫಿ ತಿಂಡಿ ಯಾವುದೂ ಕೂಡ ಇಲ್ಲಿಂದ ಒಳಗೆ ಆ ಕಡೆ ಹೋಗ್ಲಿಕ್ಕೂ ಕೂಡ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆ ಕಡೆ ಇರುವಂಥ ಜನರು ಕೂಡ ಈ ಕಡೆ ಬರೋಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ತಾ ಹೋಗ್ಬೋದು, ಈ ಒಂದು ಕಾಮಗಾರಿ ಏನಿದೆಯೋ, ಈ ಒಂದು ಕೊಳಚೆ ಕೆಲಸ ಏನಾಗಿದೆಯೋ, ಕೊಳಚೆ ನೀರಿನಿಂದ ಇಲ್ಲಿ ಒಂದು ದ್ವಿಚಕ್ರ ವಾಹನ ಕೂಡ ಸಂಪೂರ್ಣವಾಗಿ ಕೊಳಚೆ ಒಂದು ವಸ್ತುಗಳಿಂದ, ಕೊಳಚೆ ಮಣ್ಣಿನಿಂದ ಸಂಪೂರ್ಣವಾಗಿ ದ್ವಿಚಕ್ರ ವಾಹನ ಕೂಡ ಹಾಳಾಗಿದೆ. ಈ ಒಂದು ಕಾಮಗಾರಿ ಸಂಬಂಧಪಟ್ಟಾಗಿ ಇಲ್ಲೇನು ಅಪಾರ್ಟ್ಮೆಂಟ್ ಕಾಮಗಾರಿ ಆಗ್ತಿದೆಯೋ ಆ ಒಂದು ಅಪಾರ್ಟ್ಮೆಂಟ್ ಸಿಬ್ಬಂದಿಗಳು ನಿಧಾನವಾಗಿ ಎಚ್ಚೆತ್ತುಕೊಂಡು ಇಲ್ಲಿ ತೆರವು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸರಿಸುಮಾರು 20ಕ್ಕೂ ಹೆಚ್ಚು ಜನ ಬಂದು ಈ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಲೈಟ್ ಕಂಬ ಏನಿದೆಯೋ, ಬೆಸ್ಕಾಂ ಸಂಬಂಧಪಟ್ಟಾಗೆ ಬೆಸ್ಕಾಂ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಕೂಡಲೇ ಧಾವಿಸಿ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆಯಾ ಅಥವಾ ಇನ್ನೂ ಇದೆಯಾ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ತಿಳಿದಂಥ ಕಾರಣದಿಂದಾಗಿ ಸದ್ಯಕ್ಕಂತೂ ಕರೆಂಟನ್ನು ಆಫ್ ಮಾಡಲಾಗಿದೆ. ಜೊತೆಗೆ ಕಂಬ ಇನ್ನೂ ಹೆಚ್ಚಾಗಿ ವಾಲ್ಬಾರ್ದು, ಬಿಲ್ಡಿಂಗ್ ಮೇಲೆ ಬೀಳಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಅಡ್ಡಲಾಗಿ ಹಗ್ಗವನ್ನು ಕೂಡ ಕಟ್ಟಿ ತಡೆಯನ್ನು ಮಾಡುವಂಥ ಕೆಲಸ ಆಗಿದೆ. ಜೊತೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಇಲ್ಲಿ ಒಳಗಡೆ ಇರುವಂಥ ನಿವಾಸಿಗಳು ಹೊರಗೆ ಬರೋಕ್ಕಾಗದ ಕಾರಣದಿಂದಾಗಿ ಅಲ್ಲೇ ಒಳಗಡೆ ಇದ್ದಾರೆ. ಅವರು ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಗುಡಿಗೇರಿ ಜೊತೆ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.